ಇನ್ನೊಂದು ಹಂತವನ್ನು ತಲುಪಿದಂತಿದೆ. ಅದು ಹೊಸ ಟಿಕೆಟ್ ದರ ಜಾರಿ ಬಂದಾಗ ಒಂದು ಜಗಳ, ಈಗ ನಿಲ್ತಾ ಇದೆ ತಾತ್ಕಾಲಿಕವಾಗಿ ಎಂದಿದ್ದಕ್ಕೆ ಇನ್ನೊಂದು ಜಗಳ. ಪಬ್ಲಿಕ್ ಟಿವಿ ಒಂದು ಅಭಿಯಾನವನ್ನು ಮಾಡ್ತಾ ಇತ್ತು, ಅದು ಒಂದು ಭಾಗ ದರ. ಆದರೆ ಈ ಮಧ್ಯದಲ್ಲೇ ದರ ಏರಿಕೆಗೂ ಬ್ರೇಕ್ ಬಿದ್ದಿದೆ. ತಕ್ಷಣವೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಾವೇ ಮಾಡಿದ್ದು ಎಂದು ಬೆನ್ನು ತಟ್ಟುಕೊಂಡಿದ್ದಾರೆ. ಇವತ್ತು ಮೆಟ್ರೋ ದರ ಏರಿಕೆಗೆ ಚರ್ಚೆಗೆ ಸಭೆ ಕರೆಯಲಾಗಿದ್ದರೂ ಅದನ್ನು ದಿಢೀರ್ ಮುಂದೆ ಹಾಕಿದ್ದಾರೆ. ದರ ಪರಿಷ್ಕರಣೆಗೆ ವರದಿ ಬರೋ ತನಕ ಹೆಚ್ಚಳ ಮಾಡಬಾರ್ದು ಅಂತ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಬಿಟ್ಟಿದ್ದಾರಂತೆ. ಕರ್ನಾಟಕ ಸರ್ಕಾರವೇ ದರ ಹೆಚ್ಚಳದಂತೆ ತಡೆದಿದ್ದೇವೆ ಅಂತ ಅವ್ರು ಹೇಳಿಕೊಂಡ್ರು, ತಮ್ಮ ಬೆನ್ನು ತಾವೇ ತಟ್ಕೊಂಡ್ರು. ಇದಕ್ಕೆ ಬಿ ಜೆ ಪಿಯವರು ಭಾಳ ರವಿಕುಮಾರ್ ಯಾರೋ ಟಾಂಗ್ ಕೊಟ್ಟರು. ಟಿಕೆಟ್ ದರವನ್ನು ಹೆಚ್ಚಿಸೋದಕ್ಕೆ ನಮ್ಗೆ ಅಧಿಕಾರನೇ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ್ದು, ಅವರೇ ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಬೆಳಗ್ಗೆ ಹೇಳೋ ಡಿ.ಕೆ.ಶಿ ಸಂಜೆ ನಾನೇ ಇಳಿಸಿದ್ದೇನೆ ಅಂತ ಅಂತಾರೆ. ನೋ ಕಾಮೆಂಟ್ಸ್. ಏರಿಸಲು ನಿಮಗೆ ಅಧಿಕಾರವಿಲ್ಲದವ್ರಿಗೆ ಇಳಿಸಕ್ಕೆ ಹೆಂಗೆ ಅಧಿಕಾರ ಬರುತ್ತೆ ಅಂತ ಕೇಳಿದ್ದಾರೆ. ಏನೇನೋ ಇದಕ್ಕೂ ಮುನ್ನ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ RV ರೋಡ್ ನಿಲ್ದಾಣದ ಬಳಿಯೆಲ್ಲ ಪ್ರತಿಭಟನೆಗೆ ಮುಂದಾದರೂ ಪೊಲೀಸ್ನವ್ರು ಬಂಧಿಸಿ ಕಳಿಸಿದ್ರು. ಅಶೋಕ್ ಅವರು ಸುದ್ದಿಗಾಗೋಷ್ಠಿ ಮಾಡಿ ಮೆಟ್ರೋ ದರ ಏರಿಕೆಗೆ ಸಿದ್ದರಾಮಯ್ಯ ವಿರೋಧ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಕೂಡಲೇ ಪತ್ರ ಬರೆದು 2 ವರ್ಷ ಟಿಕೆಟ್ ದರ ಏರಿಕೆ ಮಾಡಲ್ಲ ಅಂತ ಹೇಳಿಬಿಡ್ಲಿ. ಮೆಟ್ರೋದ ಎಲ್ಲ ಅಧಿಕಾರ ಕೇಂದ್ರಕ್ಕೆ ಕೊಟ್ಟುಬಿಡಲಿ ಅಂತೇನೋ ಸವಾಲು ಹಾಕ್ಕೊಂಡ್ರು. ಸಂಸದರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್, ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಎಲ್ಲ ಲೇಬಡಿ ಮಾಡಿದ್ದಾರಂತೆ. ಅಲ್ಲ, ಕಮಿಟಿ ಮಾಡಿರೋದೇ ಆ ಥರ. ಅವ್ರು ಮಾಡ್ಕೊಂಡಿರೋ ಕಮಿಟಿ ಅದು ಇಂಡಿಪೆಂಡೆಂಟ್ ಕಮಿಟಿ ಅಂತಲೇ ಮಾಡಿದ್ದಾರೆ. ಬಟ್ ಆ ಕಮಿಟಿಗೆ ರಾಜ್ಯ ಸರ್ಕಾರದ ಪ್ರತಿನಿಧಿನೂ ಇರ್ತಾರೆ. ಪ್ರಶ್ನೆ ನಮಗೆ ಅದಲ್ಲ. ಈಗ ಪ್ರಶ್ನೆ ನಮಗಿರೋದು ದರ ಏರಿಕೆ ಆಗಲೇಬಾರ್ದು ಸೂರ್ಯಚಂದ್ರ ಇರುವವರೆಗೆ ಅಂತ ಹೇಳಕ್ ಬರಲ್ಲ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ದರ ಏರಿಕೆ ಆಗಲೇಬೇಕು. ಯಾವ ಪ್ರಮಾಣದಲ್ಲಿ ಮತ್ತು ಯಾತಕ್ಕೆ ಅನ್ನೋದಕ್ಕೆ ಒಂದು ವಿವರಣೆ ಬೇಕದಕ್ಕೆ. ಈಗ ಏನಾಗಿದೆ ಅಂದರೆ ನಮಗೆ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಾನು. ಒಂದು, ಈ ಮೆಟ್ರೋ ಎಂಬುದು ಅಪ್ಪ ಅಮ್ಮ ಇಲ್ಲದ ಅಬ್ಬೆಪಾರಿ ಮಗುನೋ ಅಥವಾ ಯಾರ ನಿಯಂತ್ರಣಕ್ಕೂ ಬಾರದ ಈಸ್ಟ್ ಇಂಡಿಯಾ ಕಂಪನಿನೋ? ಮಾತ್ರ ಬಿಸಿ ರಾಗಿ ಇಟ್ಟು ಎರಡರಲ್ಲಿ ಒಂದು ಹೇಳಬೇಕು ಅವರು. ಎರಡನೇ ಸಮಸ್ಯೆ ನಮಗಿರೋದು ಮೆಟ್ರೋ ಅಧಿಕಾರಿಗಳು ಮತ್ತು ಮೆಟ್ರೋ ಕಾರ್ಪೊರೇಷನ್ ಎಂಬುದು ದಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪದ ಥರ ಕಾಣುತ್ತೆ ನನಗೆ. ಅವ್ರಿಗಿರೋ ಅಷ್ಟು ದಿಮಾಕು ಮತ್ತು ಕೊಬ್ಬು ಅಲ್ಲಿರೋ ಆಫೀಸರ್ಗಳು ಅಥವಾ ಮತ್ತೊಬ್ಬರೋ ಮಗದೊಬ್ಬರಿಗೂ. ರಿಟೈರ್ ಆಗಿರೋ ಆಫೀಸರ್ಸ್ನೆಲ್ಲ ಮೆಟ್ರೋ ಯಾಕೆ ಇಟ್ಕೊಂಡಿದೆ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಅವ್ರ ಖರ್ಚು ವೆಚ್ಚ ಎಲ್ಲ ಜಾಸ್ತಿ. 60 ವರ್ಷ ದಾಟಿದವ್ರನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ? ಕತ್ತೆ ಕಾಯಕ್ಕೆ ಇಟ್ಕೊಂಡಿದ್ದೀರಾ ಅಥವಾ ಅವ್ರು ಇಲ್ಲಿದ್ರೆ ನೀವು ಸತ್ತೋಗ್ಬಿಡ್ತೀರಾ? ಯಾಕೆ ಇಟ್ಕೊಂಡಿದ್ದೀರಿ?